ಕೇಂದ್ರ ರಾಜ್ಯ ಸರ್ಕಾರ ಶುದ್ಧ ಆಹಾರ ನೀರು ಪೂರೈಸಲು ಮಹೇಶ್ ಕುಮಾರ್ ಆಗ್ರಹ. ಹೆಗ್ಗವಾಡಿಪುರದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನಾಚರಣೆ. ಚಾಮರಾಜನಗರದಲ್ಲಿ ಪ್ರತಿಯೊಬ್ಬರಿಗೂ ಶುದ್ಧ ಆಹಾರ ನೀರು ಪೂರೈಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ವಿಶ್ವ ರೈತ ಸಂಘದ ಸದಸ್ಯರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪಾರಂಪರಿಕ ನಾಟಿ ವೈದ್ಯರಾದ ಎಸ್ಸಿ ಮಹೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ತಾಲೂಕಿನ ಹೆಗ್ಗವಾಡಿಪುರದಲ್ಲಿ ನಡೆದ ವಿಶ್ವ ಆಹಾರ ಸುರಕ್ಷತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತಿನಂತೆ ಸರಿಯಾಗಿ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆಯ ಕಡೆಗೆ ಹೆಚ್ಚಿನ ಒತ್ತು ನೀಡಬೇಕು, ಶ್ರದ್ಧತೆಯ ಕಡೆಗೆ ವಿಶೇಷ ಗಮನ ಹರಿಸಬೇಕು, ಇಲ್ಲವಾದಲ್ಲಿ ಆರೋಗ್ಯ ಕೆಡುವ ಸಾಧ್ಯತೆ ಇರುತ್ತದೆ. ಅದರಲ್ಲೂ ಭಾರತದಲ್ಲಿ ಭವಿಷ್ಯ ರೂಪಿಸಲಿರುವ ಮಕ್ಕಳಿಗೆ ಉತ್ತಮ ಆಹಾರ ನೀಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಒಂದು ವೇಳೆ ಪೌಷ್ಟಿಕತೆ ರಹಿತ ಆಹಾರ ಸೇವಿಸಿದಲ್ಲಿ ಮಕ್ಕಳು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಪರಿಪಕ್ವ ಹೊಂದುವುದಿಲ್ಲ. ಅದಕ್ಕಾಗಿ ಸರ್ಕಾರಗಳು ಶುದ್ಧ ಆಹಾರ ನೀರನ್ನು ದೇಶದ ಜನತೆ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಕಲಬೆರಕೆ ಅಡುಗೆ ಎಣ್ಣೆಯಿಂದ ಆರೋಗ್ಯ ಕೆಡುತ್ತಾ ಇದೆ. ಅದರಿಂದ ಆರೋಗ್ಯದ ದುಷ್ಪರಿಣಾಮ ಬೀರುವ ಅಡುಗೆ ಎಣ್ಣೆಗಳ ಕಲಬೆರಕೆ ಮಾಡುವ ಕ್ರೂಡ್ ಆಯಿಲ್, ಮದ್ಯಪಾನ, ಧೂಮಪಾನ ನಿಷೇಧಿಸಬೇಕು ಎಂದು ಆಗ್ರಹಿಸಿದರು. ಉತ್ತಮ ಆರೋಗ್ಯ ಹೊಂದಬೇಕಾದರೆ ಅದಕ್ಕಾಗಿ ಶುದ್ಧ ಆಹಾರ ನೀರು ಸೇವನೆ ಮಾಡಬೇಕು. ಆಹಾರ ಸುರಕ್ಷತೆ ಎಲ್ಲರ ಹಿತಕ್ಕಾಗಿ ಅಗತ್ಯವಾಗಿದೆ. ಆದ್ದರಿಂದ ಆರೋಗ್ಯಕರ ಜೀವನಕ್ಕಾಗಿ ಸ್ವಚ್ಛ ಶುದ್ಧ ಆಹಾರಗಳನ್ನು ಸೇವಿಸಿ ಆಹಾರದ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಎಚ್ಎಂ ಓಂಕಾರ್, ಬಂಗಾರು ಅಂಬಳೆ, ಮಧುಸೂದನ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ವಿಶ್ವ ಅನಾರೋಗ್ಯ ದಿನ ಅನ್ನೂ ತಪ್ಪಾಗಲ್ಲ. ಯಾಕಂದರೆ ಇಡೀ ಭೂಮಿ, ನೀರು ಎಲ್ಲ ಪೊಲ್ಯೂಟ್ ಆಗುತ್ತೆ. ಪ್ರತಿಯೊಂದು ವಿಷವಸ್ತುವಾಗಿದೆ. ಯಾಕಂತಂದರೆ ನಾವು ಉಪಯೋಗಿಸ್ತಾ ಇರೋ ಪೆಸ್ಟಿಸೈಡು, ಔಷಧಿಗಳು, ಕ್ರಿಮಿನಾಶಗಳು ಇವೆಲ್ಲ ಹಾಕಿ ನಾಶ ಮಾಡ್ತಾವ್ರೆ. ಯಂತ್ರೋಪಕರಣಗಳಿಂದ ಮಾಡ್ತಾರೆ. ಹಿಂದೆ ಹಸು ಕರು ದನಗಳಿಂದ ವ್ಯವಸಾಯ ಮಾಡಿಸ್ತಿದ್ರು, ದನದ ಗೊಬ್ಬರ ಹಾಕ್ತಾಯಿದ್ರು, ಎರೆಹುಳು ಗೊಬ್ಬರ ಹಾಕ್ತಾಯಿದ್ರು, ಇವೆಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಭೂಮಿಲಿ ಬಗದ್ರೆ ಎರೆಹುಳ ಕೈಗೆ ಸಿಕ್ತಿತ್ತು, ಅಷ್ಟರ ಮಟ್ಟಿಗೆ ಅದು ಇರ್ತಿತ್ತು. ಇವತ್ತು ಅದಿಲ್ಲ. ಔಷಧಿ ಹಾಕ್ತಾರೆ. ನಮ್ಮ ಏನು ರೈತ ಮಿತ್ರ ಜೀವಿಗಳವಲ್ಲ ಅವು ಕೂಡ ನಾಶವಾಯ್ತವೆ. ಈ ದೊಡ್ಡ ದೊಡ್ಡ ಯಂತ್ರಗಳಿಂದ ವ್ಯವಸಾಯ ಮಾಡಿದ್ರೆ ಅಲ್ಲೂ ಕೂಡ ನಮ್ಮ ರೈತ ಮಿತ್ರ ಕೀಟಗಳು ಇವುಗಳೆಲ್ಲ ನಾಶ ಆಗಿ ರೋಗ ರುಜಿನ ಎತ್ತವೆ. ಅದಕ್ಕೆ ಈಗ ಯಾವುದೇ ಆಗಲಿ ರೋಗ ಇಲ್ಲದೆ ಅದು ಹಿಡಿಯಿಲ್ಲ. ಅದಕ್ಕೆ ಒಂದು ಔಷಧಿ ಉತ್ಪತ್ತಿ ಮಾಡಿರ್ತಾನೆ. ಇದೊಂದು ಮಾಫಿಯಾ ಮಾಡ್ಕೊಂಬರಬೇಕು, ಅದು ಹಾಕಬೇಕು, ಅದೇ ಔಷಧಿ ಪಡಿಸ್ಬೇಕು. ರೈತ ತಕ್ಕಳ ಲಾಭದಲ್ಲಿ ಅದು ಚೆನ್ನಾಗಾದರೂ 75-80 ಭಾಗ ಔಷಧಿ ಕಂಪ್ನಿಗಳು, ರಾಸಾಯನಿಕ ಕಂಪ್ನಿಗಳು ಹೋಯ್ತವೆ. ಇದು ಆಗಬಾರ್ದು ಯಾವಾಗಲೂ. ಏನು ಇವತ್ತಾರು ಕೂಡ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇನ್ನಾರು ಕೂಡ ಎಚ್ಚೆತ್ಕೊಂಡು ಏನು ನಮ್ಮ ದೇಶಕ್ಕೆ ಆರೋಗ್ಯ ಬರಬೇಕಾದ್ರೆ ಏನು ಪರಿಸರ ಪ್ರೇಮಿಗಳಿರ್ಬೋದು, ಪಾರಂಪರಿಕ ವೈದ್ಯರಿರ್ಬೋದು, ಈ ಥರ ಎಲ್ಲರೂ ಚರ್ಚೆ ಮಾಡಿದ್ರೆ ಆರೋಗ್ಯ ಅಭಿವೃದ್ಧಿ ಹೆಂಗೆ ಅನ್ನೋದು ಆಯ್ತದೆ. ಉದಾಹರಣೆ ನಾವು ಹೇಳ್ಬೇಕಂದ್ರೆ ಈಗ ಸೀಸನ್ನು ಹುಣಸೆ ಹೂವಿನ ಕಾಲ, ಹುಣಸೆ ಹೂವು ಬರ್ತಾರೆ. ಆ ಹುಣಸೆ ಹೂವು ಉರುಳಿನ ಅದನ್ನ ಉನಿ ಹಾಕಿ ಪೈರು ಬರೆಸಿ ಮತ್ತು ಹಲಸಿನ ಬೀಜ ಇದನ್ನೆಲ್ಲ ಹಾಕಿ ಸಾಂಬಾರು ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ದೇಹದಲ್ಲಿ. ಈ ಥರದ ಬೇಕಾದಷ್ಟವ ಇಂಥವನ್ನೆಲ್ಲ ಮಾಡ್ಕೊಂಬರ್ಬೇಕು. ಮಾಡಲ್ಲ. ಯಾವುದೇ ಬರ್ಗ ಅವು ಜರದ ಏನೇನೋ ಕೊಡ್ತಾರೆ, ಏನೇನೋ ತಿನ್ನಿಸ್ತಾರೆ. ಇದನ್ನೆಲ್ಲ ಕೂಡಲೇ ಬ್ಯಾನ್ ಮಾಡಬೇಕು. ಕ್ಯಾನ್ಸರ್ಗೆ ಮೂಲ ಕಾರಣ ಆಯಿಲು, ಧೂಮಪಾನ, ಮದ್ಯಪಾನ ಇವು ಮಹಾ ಹಾನಿಕಾರವಾದಂಥ ಇವು ಕ್ಯಾನ್ಸರು ನಿಂತರ. ಈಗ 21 ತಿಂಗಳ ಮಗುಗೆ ಕ್ಯಾನ್ಸರ್ ಬರ್ತದ ಅಂತ ಅರ್ಥವೇನು? 5 ವರ್ಷದ ಮಗುಗೆ ಶುಗರ್ ಬಂದದ ಅಂದ್ರೆ ಅರ್ಥವೇನು? ಇವೆಲ್ಲ ಬರೀ ನಾವು ತಕ್ಕಳ ಆಹಾರದಿಂದ ಭಾಳ ಪರಿಣಾಮ ಬೀರಿ ಅವ್ರಿಗೆ ರೋಗ ರುಜಿನ ಹೆಚ್ಚುತ್ತೆ. ಇದು ಮಾಫಿಯಾ. ಒಂದು ಔಷಧಿ ಕಂಪ್ನಿಗಳು ಲಾಭ ಆಯ್ತವೆ, ಯಾವ್ಯಾವುದೋ ಕಂಪ್ನಿಗಳು ಲಾಭ ಆಯ್ತವೆ. ಇದಾಗಬಾರ್ದು. ಇದನ್ನು ಸರಿ ಮಾಡಿ ವ್ಯವಸ್ಥೆ ಮಾಡೋ ಅಂಥ ಇದನ್ನು CM ಸಿದ್ದರಾಮಯ್ಯ ಇರ್ಬೋದು, PM ಮೋದಿ ಇರ್ಬೋದು, ಯಾರ್ಯಾರು ಇರ್ಬೋದು, ಇದ್ರ ಬಗ್ಗೆ ಗಂಭೀರವಾಗಿ ತಗೊಂಡ್ರೆ ದೇಶದಲ್ಲಿ 98% ಜನಕ್ಕೂ ಹೆಚ್ಚು ಜನನ ಸುರಕ್ಷಿತವಾಗಿರುವಂಥ ವ್ಯವಸ್ಥೆ ಮಾಡ್ಬೋದು ಆರೋಗ್ಯದಿಂದ. ನೀವು ಹುಷಾರು ತಪ್ಪ ಅದು ಕೊಡಿ ಇಂಜೆಕ್ಷನ್, ಹುಷಾರು ತಪ್ಪ ಇದು ಮಾಡಿ, ಆಪ್ರೇಷನ್ ಮಾಡಿ, ಇದಲ್ಲ. ಇದು ಹುಡಿಕೊಂಡು ಮಾಫಿಯಾ ದುಡ್ಡು ಹಾಕೋದು ಇದೆಲ್ಲ ಬೇಡ. ಸಾಧ್ಯವಾದಷ್ಟು ಇಂದಿನ ಪದ್ಧತಿಗೆ ಬರಬೇಕು. ಆರೋಗ್ಯ ಹೆಚ್ಚುತ್ತೆ. ಇವತ್ತು ಕ್ರೂಡ್ ಆಯಿಲ್ ಅನ್ನೋದು
ನೋಡಿ ಅರಬ್ ಕಂಟ್ರಿ ಇತ್ತಕೊಂಡು ನೋಡಿ, ಅರಬ್ ಕಂಟ್ರಿಗಳಲ್ಲೇ ಅದನ್ನು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೂ ಹಾಕ್ಬಾರ್ದು, ಭೂಮಿಗೂ ಹಾಕ್ಬಾರ್ದು ಅನ್ನೋ ಏನಾದ್ರು ಮಾಡಿ ನೀವು ಇದು ಮಾಡಬೇಕು ಅಂತ ಹೇಳಿದ್ರೆ ಏನೋ ಡೀಸೆಲಿನ ಬರೋಂಥ ಕೂಡ ಇಲ್ಲ. ಅದನ್ನು ಇವತ್ತು ನಮ್ಮ ದೇಶಕ್ಕೆ ಫ್ರೀಯಾಗಿ ಕೊಡ್ತಾರೆ ಅಂತ ತಗೊಂಬತ್ತಾರೆ. ಈ ಬಟ್ಟೆಗಳಿಗೆ ಉಪಯೋಗಿಸ್ತಾರಲ್ಲ, ಏನಪ್ಪ ಯಾವುದೇನು ಟೆರಿಕಾಟ್ 65%, 35%, ಕಾಟನ್ 35, ಟೆರಿಕಾಟ್ 65 ಅಂತಾರಲ್ಲ, ಹಂಗೆ 40% ಯೋಗ್ಯವಾದ ಎಣ್ಣೆ, 60% ಕ್ರೂಡ್ ಆಯಿಲ್, 80% ಕ್ರೂಡ್ ಆಯಿಲು, 20% ಯೋಗ್ಯವಾದ ಎಣ್ಣೆ. ಅಂದರೆ ಅದಕ್ಕೊಂದು ರೈಟು ಅಂದರೆ ಕಲಬೆರಕೆ. ಈಗ ನೀವೇ ಒಬ್ಬ ರೈತನಾಗಿ, ಒಬ್ಬ ಸಿದ್ದರಾಮಯ್ಯ ರೈತನಾಗಿನೇ ಹೇಳ್ತಾ ಇರೋದು, ಮೋದಿ ರೈತರಾಗಿ ಹೇಳ್ತಾ ಇರೋದು ಹೆಂಗೆ ಅಂತಂದರೆ, ಅವರೇ ಬೆಳೆಲಿ 1 kg ಕಡಲೆಕಾಯಿ ಬೀಜ ಬೆಳೆದು ಮಾಡಿದ್ರೆ 350 380 ರೂಪಾಯಿ 1 kg ಎಣ್ಣೆ ಬೀಳುತ್ತೆ. ಸುಮ್ಮನೆ 120 ಕೊಟ್ಟನವನು. ಏನದು ಉದ್ಭವ ಆದ ಗಾಣಕ್ಕೆ ಹಾಕೋರು ಉದ್ಭವ ಆದ ಅದು. ಅಲ್ಲಿಗೆ ಎಂಥವ್ರು ಸಾಮಾನ್ಯ ನಾಲೆಡ್ಜ್ ಇದು, ಎಂಥವ್ರು ತಿಳ್ಕೋಬೇಕು. ಖಂಡಿತವಾಗಲೂ ಕೂಡ ಮೋಸ ಇದೆ, ಇದು ಕಲಬೆರಕೆ ಇದೆ ಅಂತ ಎಲ್ಲರಿಗೂ ಗೊತ್ತು. ಅದನ್ನು ತ್ಯಜಿಸ್ಬೇಕು. ಇವತ್ತಿನಿಂದ ಸಾಧ್ಯವಾದಷ್ಟು ಗಾಣದ ಎಣ್ಣೆ ಉಪಯೋಗಿಸ್ಬೇಕು. ಒಳ್ಳೆ ಸೊಪ್ಪು ತರಕ್ಕೆ ಇದು ಮಾರಕ. ಬೇರೆ ದೇಶ ಹೆಂಗಾರ ಆಡ್ಬಿಡು. ಈಗ ನಾನು 160 ದೇಶಕ್ಕೂ ಹೆಚ್ಚು ಸಂಚಲನ ಮಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ, ಎಲ್ಲ ರೈತರ ಜೊತೆ ಇದ್ದೀನಿ. ಆದರೆ ಆರೋಗ್ಯ ಆಹಾರದಿಂದೇ ಸಾಧ್ಯ. ಆರೋಗ್ಯ ಪಡಿಬೇಕಾದ್ರೆ ಒಳ್ಳೆ ಆಹಾರ ಆಗಬೇಕು. ಕೂಡಲೇ ಇವತ್ತು ವಿಶ್ವ ದಿನನ ಈಗಲೇ ಶಪಥ ಮಾಡಬೇಕು. ಪ್ರಧಾನಿ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಎಲ್ಲರೂ ಕೂಡ ಶಪಥ ಮಾಡಿ ದೇಶಕ್ಕೆ ನಾನು ಏನು ಕೊಟ್ಟೆ ಅಂದರೆ ಅವ್ರಿಗೆ ಆಹಾರ ಕೊಟ್ಟೆ, ನೀರು, ವಿದ್ಯುತ್, ಬೆಳಕು ಎಲ್ಲ ಕೊಡೋದಕ್ಕೆ ಇದನ್ನೂ ಕೂಡ ಕೊಡಬೇಕು. ಆಹಾರನ ಶುದ್ಧವಾದ ಆಹಾರ ಕೊಡಬೇಕು, ಶುದ್ಧವಾದ ನೀರು ಕೊಡಬೇಕು. ಇದು ನನ್ನ ಮೂಲ ಆಗ್ರಹ. ಇದನ್ನು ಮನವಿ ಅಂತ ತಿಳ್ಕೊಳ್ಳಿ, ಆಗ್ರಹ ಅಂತ ತಿಳ್ಕೊಳ್ಳಿ. ಸರ್ಕಾರಗಳು ಕೂಡಲೇ ಎಚ್ಚೆತ್ಕೊಂಡು ಇದು ಮಾಡಬೇಕು. ಮಾನವ ಕುಲ ನಶಿಸುವಾಗ ಬಿಡಬಾರ್ದು. ಬೇಕಾದ್ರೆ ಸಲಹೆನ ಪಾರಂಪರಿಕ ವೈದ್ಯರುಗಳು ಕನ್ಸಲ್ಟ್ ಮಾಡ್ಕೊಳ್ಳಿ. ಇವತ್ತು ರೋಗ ನಾವೇ ಕ್ಯಾನ್ಸರ್ಗೆ ಔಷಧಿ ಕೊಡ್ತೀವಿ. ಏನು ಕಡಿಯ ವ್ಯಕ್ತಿ ನಮ್ಮ ತಗೊಂಡು ಬರೋದು, ಔಷಧಿ ಇಲ್ಲ, ಏನೇ ಮಾಡಿದ್ರು ನಮ್ಗೆ ಅವನು ಬದುಕಲ್ಲ, ಪೋರ್ಟೇಜ್ ಆಗುತ್ತೆ, ಆಕ್ಸಿಜನ್ ಇಲ್ಲ, ಅವನೇ ಗಂಟ್ಲಿಂದ ಆಹಾರ ತಕ್ಕತ್ತಾನೆ, ಬಾಯಿಂದ ಟೂಬಾಕ ಆಹಾರ ತಕ್ಕತ್ತಾನ ಅಂದರೆ ಅಂತ್ಯವನು ಎದ್ದು ಹೋಯ್ತಾನ ಅಂತಂದರೆ ಇದರಲ್ಲಿ ಮಹತ್ವರವಾದ ಶಕ್ತಿ ಅದ ಈ ಅನುಭವದಲ್ಲಿ. ಅಂದರೆ ಅಷ್ಟೇ ಸಾಕು, ಅದೇ ತಿಳ್ಕೊಬೋದು ಅವರು. ಸಾವಿರ ಜನಕ್ಕೆ ನಾವು ಗುಣ ಮಾಡಿದ್ದೀವಿ. ಇನ್ನೆಲ್ಲ ತಿಳ್ಕೊಳ್ಳಿಲ್ಲ ಅಂದರೆ ಏನು, ಕೈನ ಹಿಂಗಾಕಾಗಿಲ್ಲ, ಬಾಯಿಗೆ ಈ ಕೆನ್ನೆಚೂರು ಹಾಕ್ಬಿಡ್ಬೋದು. ಅವ ಸಿಗರೇಟು, ಅವು ಇವು ಜರ್ದ ಇವು ಇದೆಲ್ಲ ತಿಂದು ಅಂತ್ಯವರೆಗೂ ವಾಸಿ ಆಗ್ತದೆ. ಅಂದರೆ ಪ್ರಬಲವಾದ ಶಕ್ತಿ ನಮ್ಮ ಮರದಲ್ಲದೆ, ಒಳ್ಳೇದದೆ, ಆಮೇಲೆ ಭೂಮಿ ಗುಣ ಅದೆ. ಆದ್ದರಿಂದ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಸರ್ಕಾರ ಎಚ್ಚೆತ್ಕೊಂಡು ನಮ್ಮಂಥವ್ರ ಮೇಲೆಲ್ಲ ಗಮನ ಇಟ್ಟು ಇದನ್ನು ಅಭಿವೃದ್ಧಿ ಮಾಡೋಂಥ ಕಡೆ ಮಾಡಿದ್ರೆ ಲಕ್ಷೋಪಲಕ್ಷ ಕೋಟಿ ಸರ್ಕಾರಕ್ಕೆ ಉಳಿಯುತ್ತೆ. ಈಗ ಔಷಧಿಗೆ ಕೊಡೋದು ಒಬ್ಬಂತಾನೆ, ಸರ್ 10 ಲಕ್ಷ ರೂಪಾಯಿ ಇಂಜೆಕ್ಷನ್ ತಗೊಂಬಂದಿನಿ ಸರ್ ನಾನು ಕ್ಯಾನ್ಸರ್ಗೆ ಅಂತಾನೆ, ಇನ್ನೊಬ್ಬ 50 ಲಕ್ಷ ರೂಪಾಯಿ ಇಂಜೆಕ್ಷನ್ ಮಾಡ್ತೀನಿ ಅಂತಾನೆ. ಏನದಕ್ಕೆ ಏನಂದ್ರೆ ಏನಿಲ್ಲ, ಸಿಂಪಲ್ಲಾಗಿ ಹೋಯ್ತದಪ್ಪ. ಏನೋ ಕ್ಯಾನ್ಸರ್ ಹೋಯ್ತದ, ಹೆಚ್ಚಿಗೆ ಹೋಯ್ತದೆ, ಎಂತೆಂಥ ಕಾಯಿಲೆಗಳು ಹೋಯ್ತವ ಇದರಲ್ಲಿ. ಇದಕ್ಕೆ ಒತ್ತು ಕೊಡಬೇಕು ಹೊರತು ಇದಲ್ಲದೆ ಬೇರೆ ಥರ ಮಾಡಬಾರ್ದು. ಎಚ್ಚರಿಕೆಯ ಜೊತೆಗೆ ಅವ್ರಿಗೆ ಆಗ್ರಹ ಮಾಡ್ತಾ ಇರೋದು ಪದೇ ನಾನು ಇದಕ್ಕೆ ಒತ್ತು ಕೊಡಿ, ದೇಶ ಉಳಿಸಿ, ದೇಶ ರಕ್ಷಿಸಿ ಅಂತ ನಾನು ಯಗ್ವಾಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿಶ್ವ ರೈತ ಸಂಘಟನಾ ಸದಸ್ಯ ಯಗ್ವಾಡಿ.